ಜೈ ಗುರುದೇವ್. ಇವತ್ತಿನ ದಿವಸ ನಾವು ಗುರು ಗೋಚಾರ ಫಲಗಳನ್ನ ತಿಳ್ಕೊಳ್ಳೋಣ. ಹಾಗೆ ಗುರು ಗೋಚಾರ ಫಲಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಗುರುವಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳನ್ನ ನಾವು ನೋಡ್ತಾ ಇದ್ದೀವಿ. ಈ 9 ಗ್ರಹಗಳಲ್ಲಿ ಗುರು ಗ್ರಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ. ಏಕೆ ಆ ಥರ ಕೊಟ್ಟಿದ್ದಾರೆ ಅಂತಂದ್ರೆ, ಗುರುವನ್ನು ಸಾಕ್ಷಾತ್ ದೈವ ಅಂತ ಹೇಳ್ತಾರೆ. ಭಗವಂತನೇ ಗುರುಗ್ರಹದ ರೂಪದಲ್ಲಿ ನವಗ್ರಹದಲ್ಲಿ ಕೂತ್ಕೊಂಡಿದ್ದಾರೆ ಅಂತಾನೆ ಹೇಳ್ತಾರೆ. ಬೃಹಸ್ಪತಿ, ದೈವ, ಜೀವ ಇದೆಲ್ಲ ಗುರುವಿನ ಬೇರೆ ಬೇರೆ ಹೆಸರು. ದಿಗ್ಪಿತರ್ ಅಂತ ಕೂಡ ಹೇಳ್ತಾ ಇರ್ತಾರೆ. ತಮಿಳುನಾಡಿನಲ್ಲಿ ವ್ಯಾಲನ್ ಅಂತ ಕೂಡ ಹೇಳ್ತಾ ಇರ್ತಾರೆ. ಗುರುವಿಗೆ ಅನೇಕ ಹೆಸರುಗಳಿದೆ. ಸಾಧಾರಣವಾಗಿ ಈ ಹೆಸರುಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇರ್ತೀವಿ ಜ್ಯೋತಿಷ್ಯ ಹೇಳ್ಬೇಕಾದ ಸಂದರ್ಭ. ಈಗ ಈ ಗುರುವಿನ ಪ್ರಾಮುಖ್ಯತೆ ಏನು ಜ್ಯೋತಿಷ್ಯದಲ್ಲಿ ಫಸ್ಟ್ ತಿಳ್ಕೊಳ್ಳೋಣ. ಈಗ ನೋಡಿ, ಯಾವ್ದಾದ್ರೂ ಜಾತಕದಲ್ಲಿ ಈ ಗುರುಗ್ರಹ ಶುಭ ಸ್ಥಾನದಲ್ಲಿ ಕೂತ್ಕೊಂಡಿದೆ ಅಂತ ಇಟ್ಕೊಳ್ಳೋಣ. ಶುಭ ಸ್ಥಾನ ಅಂತಂದ್ರೆ ಒಂದು ಕೇಂದ್ರದಲ್ಲೋ ಇಲ್ಲ ತ್ರಿಕೋಣದಲ್ಲೋ ಕೂತ್ಕೊಂಡಿರೋದು ಅಂತ ಅರ್ಥ. ಹಾಗೆ ಕೂತ್ಕೊಂಡಿದ್ರೆ ಆ ಜಾತಕನು ದೈವಾನುಗ್ರಹಕ್ಕೆ ಒಳಗಾಗಿದ್ದಾನೆ ಅಂತಾನೆ ಹೇಳ್ತಾರೆ. ಜಾತಕ ನೋಡ್ಬೇಕಾದ್ರೆ ಫಸ್ಟು ಆ ಗುರುವಿನ ಒಂದು ಸ್ಥಿತಿ ಜಾತಕದಲ್ಲಿ ಹೇಗಿದೆ ಅಂತ ನೋಡೋದು ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಗುರುವಿನ ಒಂದು ದೃಷ್ಟಿ ಲಗ್ನದ ಮೇಲೆಯೋ ಚಂದ್ರನ ಮೇಲೆಯೋ ಇದ್ರೆ ದೈವಾನುಗ್ರಹ ಸಂಪೂರ್ಣವಾಗಿ ವ್ಯಕ್ತಿಯ ಮೇಲಿದೆ ಅಂತ ಹೇಳ್ತಾ ಇರ್ತೀವಿ. ಹೀಗೆ ಎಲ್ಲ 9 ಗ್ರಹಗಳಿಗಿಂತ ಅತಿ ಮುಖ್ಯವಾದ ಗ್ರಹ ಗುರು ಜ್ಯೋತಿಷ್ಯದಲ್ಲಿ ನಾವು ಕಲಿತಾ ತಿಳ್ಕೊಳ್ತಾ ಇರ್ತೀವಿ. ಇದೇ ಗುರುಗ್ರಹ ಗೋಚಾರದಲ್ಲಿ ಕೂಡ ನಮಗೆ ಫಲಗಳನ್ನ ಕೊಡ್ತಾ ಇರ್ತಾನೆ. ನಾನು ಗೋಚಾರದಲ್ಲಿ ಕೂಡ ನಮಗೆ ಫಲಗಳನ್ನು ಕೊಡ್ತಾ ಇರ್ತಾನೆ ಅಂತ ಹೇಳ್ತಿದ್ದೀನಲ್ವಾ. ಫಸ್ಟ್ ಆಫ್ ಆಲ್ ನಮಗೆ ಗೋಚಾರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಲ್ವಾ. ನೋಡಿ, ಎಲ್ಲ ಗ್ರಹಗಳು ಕೂಡ ಸ್ಟೇಷನರಿ ಅಲ್ಲ, ಅದು ಚಲಿಸ್ತಾ ಇರ್ತದೆ ಸೂರ್ಯನ ಸುತ್ತ. ಹಾಗೆ ಚಲಿಸುತ್ತಾ ಚಲಿಸುತ್ತಾ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತದೆ. ಇದಕ್ಕೆ ಗ್ರಹಗಳ ಸಂಚಾರ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಗೋಚಾರ ಅಂತ ಕೂಡ ಹೇಳ್ಬಹುದು. ಗುರುವಿನ ಗೋಚಾರ ಫಲ ಹೇಗಿದೆ ಎಲ್ಲರಿಗೂ ಗೊತ್ತಾಗಿರೋ ಹಾಗೇನೆ, ಈಗ ಮೇ 1ನೇ ತಾರೀಕು 2024 ಗುರುಗ್ರಹ ಮೇಷದಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದೆ. ಒಂದೊಂದು ರಾಶಿಯಲ್ಲೂ ಕೂಡ ಗುರುಗ್ರಹ 12 ತಿಂಗಳ ಕಾಲ ಇರ್ತಾರೆ. 12 ಮಾಸಗಳು, 1 ವರ್ಷ ಇರ್ತಾರೆ. ಆ 1 ವರ್ಷ ಕಾಲ ಒಂದು ರಾಶಿನಲ್ಲಿ ಇರ್ಬೇಕಾದಾಗ ಬೇರೆ ಬೇರೆ ರಾಶಿಗಳಿಗೆ ಆ ಒಂದು ಪ್ರಭಾವ ಹೇಗಿದೆ ಅಂತ ತಿಳ್ಕೊಳ್ಳದೆ ಗುರು ಗೋಚಾರ ಫಲ. ಈಗ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಗುರುವಿನ ಗೋಚಾರ ಫಲ ಹೇಗಿದೆ? ಹಣಕಾಸು ಚೆನ್ನಾಗಿದೆ, ಉದ್ಯೋಗದಲ್ಲಿ ಬಡ್ತಿ, ಕುಟುಂಬದಲ್ಲಿ ಸರಸ ಸಾಮರಸ್ಯ, ಸಂತೋಷ, ಕೋರ್ಟು ಕಚೇರಿಗಳಲ್ಲಿ ಗೆಲುವು, ಮದುವೆ ಆಗದೇ ಇರುವಂತಹ ಸಂಭಾವಿತರಿಗೆ ಮದುವೆ ಆಗುವಂತಹ ಒಳ್ಳೆಯ ಲಕ್ಷಣಗಳು ಈ ಗುರುವಿನ ಗೋಚಾರದಿಂದ ಕಂಡು ಬರ್ತಿದೆ. ಎಲ್ಲವೂ ಶುಭಪ್ರದವಾಗಿದೆ ಮೇಷರಾಶಿಯವರಿಗೆ. ಇದೇ ಗುರು ವೃಷಭದಲ್ಲಿ ಸಂಚಾರ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 1ನೇ ತಾರೀಕಿಂದ. ವೃಷಭ ರಾಶಿಯವರಿಗೆ ಈ ಗುರುವಿನ ಗೋಚಾರ ಫಲ ಹೇಗಿದೆಪ್ಪ ಅಂತಂದ್ರೆ, ನೋಡಿ, ಗುರುವಿಗೆ ಒಂದು ಹೆಸರಿದೆ, ದಿಕ್ಪಿಥರ್ ಅಂತ. ದಿಕ್ಪಿಥರ್ ಅಂದ್ರೆ ಅತಿ ದೊಡ್ಡ ಗ್ರಹ. ದಿಗು ಅಂದ್ರೆ ಆಕಾಶ, ಪಿತರ್ ಅಂದ್ರೆ ತಂದೆ. ಈ ಬಚಕ್ರದಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ ಅಂತ ಹೇಳ್ತಾರೆ. ಯಾವಾಗ ಆ ಗುರುಗ್ರಹ ಜನ್ಮ ರಾಶಿಗೆ ಪ್ರವೇಶ ಮಾಡ್ತಾರೋ ದೊಡ್ಡ ಬೆಟ್ಟ ಬಂದು ತಲೆ ಮೇಲೆ ಕೂತಂತ ಆಗುತ್ತೆ. ಅಂದ್ರೆ ಅರ್ಥ ಏನು, ಭಯ ಪಡುವ ಅವಶ್ಯಕತೆ ಇಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ನಂತರ ಕೆಲವೊಂದು ಬರ್ಡನ್ಸ್ ಅಂತ ಹೇಳ್ಬಹುದು,
ಇಲ್ಲ ಅಂತಂದ್ರೆ ಸ್ವಲ್ಪ ಭಯ. ಯಾವಾಗ ನಮಗೆ ಜವಾಬ್ದಾರಿ ಹೆಚ್ಚಾಗುತ್ತೋ ಸ್ವಲ್ಪ ಭಯ ಆಗುತ್ತೆ. ಅಂತಹವರು ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ? ಚೆನ್ನಾಗೇ ಇರುತ್ತೆ, ಆದ್ರೂ ಸಹ ಖರ್ಚು ಕೂಡ ಜೋರಾಗೇ ಇರುತ್ತೆ. ಜವಾಬ್ದಾರಿಗಳು ಹೆಚ್ಚಾದಾಗ ಖರ್ಚು ಹೆಚ್ಚಾಗುತ್ತೆ. ಕುಟುಂಬದ ಒಂದು ಜವಾಬ್ದಾರಿ ಆಗಿರ್ಬೋದು, ಹಾಗೂ ಕೆಲಸದಲ್ಲಿ ಜವಾಬ್ದಾರಿ ಆಗಿರಬಹುದು, ಅಥವಾ ಒಂದು ಯಾವುದಾದ್ರೂ ಒಂದು ಶುಭ ಕೆಲಸವನ್ನು ಮಾಡೋಣ ಅಂತ ಅಂದಾಗ ಸಾಧಾರಣ ಈಗ ಬೇಡ, ಇನ್ನೊಂದು ವರ್ಷ ಕಾಯ್ದ್ರೆ ಒಳ್ಳೇದು ಅಂತಾನೆ ಹೇಳ್ತಾ ಇರ್ತೀವಿ. ಇನ್ನೂ ಒಂದು ವರ್ಷ ಕಾದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತೀವಿ. ಏನಕ್ಕೆ ಹೇಳದೆ ಕೇಳದೆ ಜವಾಬ್ದಾರಿ ಹೆಚ್ಚಾಗ್ತಿದೆ. ಅದರ ಮೇಲೆ ಇನ್ನೂ ಹೆಚ್ಚು ಜವಾಬ್ದಾರಿ ತಗೊಂಡ್ರೆ ಸ್ವಲ್ಪ ರಿಸ್ಕ್ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ಆದ್ರಿಂದ ವೃಷಭ ರಾಶಿಯವರು ಈ 1 ವರ್ಷಗಳ ಕಾಲ ಇರುವಂತಹ ಜವಾಬ್ದಾರಿಯನ್ನ ಸುದರ್ಶನ ಕ್ರಿಯಾ, ಧ್ಯಾನ, ಯೋಗ ಇಂತಹದನ್ನೆಲ್ಲ ಮಾಡ್ಕೊಳ್ತಾ, ಹಾಗೂ ಜ್ಞಾನದಲ್ಲಿ ನಾವು ಜೀವನ ಮಾಡ್ತಾ ಮಾಡ್ತಾ ಈ ಸ್ಥಿತಿಯನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕು. ಪರಿಸ್ಥಿತಿನ ಸ್ವೀಕಾರ ಮಾಡಬೇಕು. ಹೆಚ್ಚು ಜವಾಬ್ದಾರಿ ಇದೆ ಇವಾಗ ಅಂತ ಅಂದ್ಬಿಟ್ಟು ಇನ್ನೂ ಹೆಚ್ಚು ಜವಾಬ್ದಾರಿ ತಗೊಳ್ಳೋದು ಬೇಡ. ಜವಾಬ್ದಾರಿ ಇದ್ದರಾಗಿ ಉತ್ತರವನ್ನು ಕೊಡಬೇಕು. ಕೆಲಸದಲ್ಲಿ ಆದರೂ ಆಗಿರ್ಬೋದು, ಕುಟುಂಬದಲ್ಲೇ ಆಗಿರ್ಬೋದು, ಹಣಕಾಸಿನ ಒಂದು ಹಣಕಾಸಿನ ವಿಷಯದಲ್ಲಿ ತೀರ್ಮಾನ ತಗೊಳ್ಳೋ ವಿಷಯದಲ್ಲೂ ಆಗಿರ್ಬೋದು, ಹೆಚ್ಚು ಜಾಗರೂಕತೆಯಿಂದ ಮಾಡುವುದು ಅತಿ ಮುಖ್ಯವಾದದ್ದು. ಈಗ ಮೇ 1ನೇ ತಾರೀಕು ಗುರು ಗೋಚಾರ ಆಗುವ ಸಂದರ್ಭದಲ್ಲಿ ವೃಷಭ ರಾಶಿಯವರು ಗುರು ಗೋಚಾರಕ್ಕೆ ಒಂದು ಗುರು ಶಾಂತಿಯ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಹಾಗೆ ಗುರುಗ್ರಹದ ಮಂತ್ರವನ್ನು ಕೂಡ ಜಪ ಮಾಡಬಹುದು. ಗುರುಗಳ ಸೇವೆಯಲ್ಲಿ ಕೂಡ ನಿರತರಾಗಿರ್ಬಹುದು. ಇದೆಲ್ಲವೂ ಕೂಡ ಆ ಗುರುವಿನ ಸ್ಥಿತಿ, ಜನ್ಮ ರಾಶಿಯಲ್ಲಿ ಬಂದು ಕೂತುವಂತ ಒಂದು ಸ್ಥಿತಿ ಏನಿದೆ ಅದಕ್ಕೆ ಉಪಾಯ ಅಂತ ಹೇಳ್ತಾ ಇದ್ದಾರೆ, ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಸೇವೆ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ಹೆಚ್ಚು ಜವಾಬ್ದಾರಿಯನ್ನು ತಗೊಳ್ಳುವಂತಹ ಒಂದು ಶಕ್ತಿ ನಮಗೆ ಧ್ಯಾನ ಮಾಡೋದ್ರಿಂದ ನಮಗೆ ಸಿಗ್ತಾ ಇರುತ್ತೆ. ಈಗ ಮಿಥುನ ರಾಶಿಯವರಿಗೆ ನೋಡೋಣ. ಇದೇ ಗೋಚಾರ ಮಿಥುನ ರಾಶಿಯವರಿಗೆ ಮೊದಲನೆಯದಾಗಿ ಕುಟುಂಬ, ಹಣಕಾಸು, ಖರ್ಚು ಹೆಚ್ಚಾಗಿರುತ್ತೆ. ಕುಟುಂಬಕ್ಕೆ ಹೆಚ್ಚು ಸಮಯಾವಕಾಶವನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಕೆಲಸದಲ್ಲಿ ಕೂಡ ಹೆಚ್ಚು ಒತ್ತಡಗಳು ಬರಬಹುದು. ಕೆಲವೊಮ್ಮೆ ಕೆಲಸವನ್ನು ಕೂಡ ಬದಲಾಯಿಸಬೇಡೋಣ ಅಂತಾನೂ ಕೂಡ ಅನಿಸಬಹುದು. ಇವರಿಗೂ ಕೂಡ ತೀರ್ಥಯಾತ್ರೆಗೆ ಹೋಗೋದಕ್ಕೆ ಒಳ್ಳೆಯ ಸಮಯ ಆಗಿದೆ. ಮಿಥುನ ರಾಶಿಯವರು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬಹುದು. ವಿದೇಶದಲ್ಲಿ ಕೆಲಸವನ್ನು ಹುಡುಕೋದಕ್ಕೂ ಕೂಡ ಹೋಗಬಹುದು. ಸೊ ಈ ಸಂದರ್ಭಗಳಲ್ಲಿ ಮನೆಯಲ್ಲಿ ನಡೆಯತಕ್ಕಂತಹ ಶುಭ ಕಾರ್ಯಗಳು ಅಂತಂದ್ರೆ ಮದುವೆ ಮಾಡಿಸ್ಕೋಬೇಕು ಅಥವಾ ಮಾಡಬೇಕು ಅನ್ನೋದು, ಅಥವಾ ಮನೆ ಕಟ್ಟಬೇಕು ಅನ್ನೋದು, ಇಂಥ ಕೆಲಸಗಳ ಕೈ ಹಾಕೋದು ಬೇಡ. ಖರ್ಚು ಹೆಚ್ಚು ಆಗುವ ಸಂದರ್ಭ ಇದೆ. ಮೂರನೇದಾಗಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಗುರು ವೃಷಭ ರಾಶಿಗೆ ಬಂದ ನಂತರ ಏಕಾದಶ ಸ್ಥಾನದಲ್ಲಿ ಗುರುಗ್ರಹ ಒಳ್ಳೆಯ ಫಲಗಳನ್ನು ಖಂಡಿತ ಕೊಡ್ತಾನೆ. ಗುರು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಕರ್ನಾಟಕ ರಾಶಿಯವರು. ಹಣಕಾಸಿನಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಮನೆಯಲ್ಲಿ ಶುಭ ವಾತಾವರಣ. ಒಂದು ವೇಳೆ ವೈರಾಗ್ಯದ ಮಾರ್ಗದಲ್ಲಿ ನಡೆಯಬೇಕು ಅಂತ ಅನ್ಕೊಂಡ್ರೆ ಗುರುವಿನ ಒಂದು ಕೃಪೆಗೆ ಹೆಚ್ಚು ಪಾತ್ರರಾಗಿ ಹೆಚ್ಚು ಜ್ಞಾನವನ್ನು ಕೂಡ ಪಡ್ಕೊಳ್ಬಹುದು. ಅಂತಹ ಸಂದರ್ಭವೂ ಇದೆ. ಯಾರಿಗಾದ್ರೂ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಈ ಸಂದರ್ಭ ಕರ್ನಾಟಕ ವರ್ಷ ತುಂಬಾ ಒಳ್ಳೆಯ ಸಮಯ. ಅದಕ್ಕೆ ಹೋಗ್ಬೋದು, ಅನುಗ್ರಹ ಸಿಗುತ್ತೆ, ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿ ಸಿಗುವಂತಹ ಸಂದರ್ಭ.
ಲೌಕಿಕ ವಿಷಯದಲ್ಲಾಗಿರ್ಬೋದು, ಆಧ್ಯಾತ್ಮಿಕ ವಿಷಯದಲ್ಲಾಗಿರ್ಬೋದು, ಎರಡರಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರಾ. ಸಂಸಾರದಲ್ಲಿ, ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನಲ್ಲಿ ಅಭಿವೃದ್ಧಿ ಎಲ್ಲವೂ ಇದೆ. ಇದು ಕರ್ಕಾಟಕ ರಾಶಿಯವರಿಗೆ ಗುರುಗೋಚಾರದ ಫಲ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಗುರುಗೋಚಾರ ದಶಮ ಸ್ಥಾನದಲ್ಲಿ ಆಗ್ತಾ ಇದೆ. ದಶಮ ಸ್ಥಾನದ ಗುರುವಿನ ಗೋಚಾರ ಫಲಗಳು ಸಾಧಾರಣವಾಗಿ ಹೆಚ್ಚು ಒತ್ತಡ ಕೆಲಸದಲ್ಲಿ ಆಗಬಹುದು. ಹಣಕಾಸು ಚೆನ್ನಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸುವುದು ಒಳ್ಳೆಯದು. ಒತ್ತಡಗಳು ಬಂದಾಗ ಅದನ್ನ ನಿಭಾಯಿಸುವಂತಹ ಧ್ಯಾನ ಹಾಗೂ ಜ್ಞಾನ ಇವೆರಡನ್ನೂ ಕೂಡ ಹೆಚ್ಚಾಗಿ ಅವಲಂಬಿಸುವುದು ಒಳ್ಳೆಯದು. ಗುರುವಿನ ಕೆಲಸಗಳನ್ನ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು. ಗೋಚಾರಕ್ಕೂ ಮಾಡುವ ಕೆಲಸಕ್ಕೂ ಒಳ್ಳೆ ಸಂಬಂಧ ಬಂದ್ಬಿಡುತ್ತೆ. ಅದನ್ನು ಸಹ ಸಿಂಹರಾಶಿಯವರು ಕೂಡ ಗುರು ಶಾಂತಿ ಪೂಜೆಯನ್ನ ಮಾಡಿಸ್ಕೊಳ್ಳೋದು ಮೇ 1ನೇ ತಾರೀಕಿಗೆ ತುಂಬಾ ಒಳ್ಳೆಯದು. ಗುರುವಿನ ಮಂತ್ರವನ್ನು ಜಪ ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದು ಅವರಿಗೆ ತುಂಬಾ ಶ್ರೇಯಸ್ಸನ್ನು ಮಾಡ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಅವರ ಜನ್ಮರಾಶಿಯಿಂದ ಈ ಗುರುವಿನ ಸಂಚಾರ 9ನೇ ಮನೆಯಲ್ಲಿ ಆಗ್ತಾ ಇರುತ್ತೆ. ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಜ್ಯೋತಿಷದಲ್ಲಿ. ಭಾಗ್ಯಸ್ಥಾನದಲ್ಲಿ ಗುರು ಇದ್ರೆ ತುಂಬಾ ಅನುಗ್ರಹ, ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಇದು ಈ ವರ್ಷ ಸರಿಯಾದ ಸಮಯ ನಿಮಗೆ. ಹಣಕಾಸಿನಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ, ನೆಮ್ಮದಿ. ಸಂಭಾವಿತರಿಗೆ ವಿವಾಹ ಯೋಗ ಕೂಡ ಬರುತ್ತೆ. ಅಂದ್ರೆ ಏನಪ್ಪ, ಈ ಸಮಯದಲ್ಲಿ ಯಾರ್ಯಾರಿಗೆ ವಿವಾಹ ಆಗಿಲ್ವೋ ಅವ್ರು ವಿವಾಹ ಮಾಡ್ಕೊಂಡ್ರೆ ಒಳ್ಳೇದು. ಗುರು ನಮ್ಮ ಜೊತೆಗಿದ್ದಾಗ ನಾವು ಹೇಗೆ ಸೇಫ್ ಅಂತ ಫೀಲ್ ಮಾಡ್ತಾ ಇರ್ತೀವಲ್ವಾ, ಅಂತಹ ಒಂದು ಸೇಫ್ ಪೊಸಿಷನ್ ಈಗ ಕನ್ಯಾ ರಾಶಿಯವರಿಗಿದೆ. ಉದ್ಯೋಗದಲ್ಲಿ ಬಡ್ತಿ ಹಾಗೂ ಆಧ್ಯಾತ್ಮಿಕ ಪದದಲ್ಲೂ ಕೂಡ ಅಭಿವೃದ್ಧಿ, ಇದೆಲ್ಲವನ್ನು ಕನ್ಯಾ ರಾಶಿಯವರು ನೋಡ್ತಾರೆ. ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ಸತಿಯ ಒಂದು ಗುರು ಗೋಚಾರ ಫಲ. ಇನ್ನು ತುಲಾ ರಾಶಿಯವರಿಗೆ, ಎಲ್ಲ ತುಲಾ ರಾಶಿಯವರು ಕೂಡ ಅವರ ಜನ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಗುರು ಗೋಚಾರ ನಡೀತಾ ಇದೆ. ಈ 1ನೇ ತಾರೀಕಿಂದ ಬರುವ ವರ್ಷ ಅಂದ್ರೆ 2025 ಮೇ 8ನೇ ತಾರೀಕುವರೆಗೂ ಕೂಡ ಈ 1 ವರ್ಷಗಳ ಕಾಲ ಅಷ್ಟಮ ಸ್ಥಾನದಲ್ಲಿ ಗುರು ಗೋಚಾರ. ಅಷ್ಟಮ ಗುರು ಅಂತಾನೆ ಹೇಳ್ತೀವಿ ಇದಕ್ಕೆ. ಅಷ್ಟಮ ಗುರು ಗೋಚಾರದಲ್ಲಿ ಇದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಪ್ರತಿನಿತ್ಯ ಗುರುವಿನ ಧ್ಯಾನ ಮಾಡುವುದು. ತುಂಬಾ ಸುಲಭವಾಗಿ ಅಂತಂದ್ರೆ ಓಂ ಶ್ರೀ ಗುರುಭ್ಯೋ ನಮಃ, ಅಥವಾ ಗುರುವಿನ ಯಾವುದಾದ್ರೂ ಕೆಲಸಗಳಲ್ಲಿ ನಿರತರಾಗಿ. ಬಹಳಷ್ಟು ಮಂದಿ ಟೀಚರ್ಸ್ ಇರ್ತಾರೆ, ಆರ್ಟ್ ಆಫ್ ಲಿವಿಂಗ್ ಟೀಚರ್ಸ್, ಅವರೆಲ್ಲ ಹೆಚ್ಚು ಸೇವೆ ಮಾಡಿ ಗುರು ಹೇಳಿಕೊಟ್ಟಿರತಕ್ಕಂಥ ಜ್ಞಾನವನ್ನು ಹೆಚ್ಚು ಜನರಿಗೆ ತಲುಪಿಸಬಹುದು ಈ ಸಮಯದಲ್ಲಿ ತುಲಾರಾಶಿಯವರು. ಯಾಕೆಂತಂದ್ರೆ ಅಷ್ಟಮ ಸ್ಥಾನದ ದ್ವಿತೀಯ ಸ್ಥಾನದ ಮೇಲೆ ಗುರು ದೃಷ್ಟಿ ಬಿದ್ದಿದೆ. ಹಣಕಾಸಿಗೆ ಲೋಪವಿಲ್ಲ, ಆದರೂ ಸಹ ಗುರುವಿನ ಸೇವೆ ಮಾಡೋದ್ರಿಂದ ಹಾಗೂ ಜ್ಞಾನ ಮಾರ್ಗದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ರೆ ಅಷ್ಟಮ ಗುರುವಿನ ದೋಷ ನಮಗೆ ಅಷ್ಟಾಗಿ ತಟ್ಟೋದಿಲ್ಲ. ಗುರುವಿನ ಮಂತ್ರವನ್ನು ಜಪ ಮಾಡಬಹುದು. ಉದ್ಯೋಗದಲ್ಲಿ ಈ ಒಂದು ಗುರುವಿನ ಅನುಗ್ರಹ ಸಾಧಾರಣ ಮಟ್ಟದಲ್ಲಿ ಇರುತ್ತೆ ಅಷ್ಟೇ. ಹಾಗೂ ಕೆಲವೊಮ್ಮೆ ಕೆಲವರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಅನಿಸಬಹುದು, ಖಂಡಿತ ಪ್ರಯತ್ನ ಮಾಡಿ. ಹಾಗೂ ಈ ಒಂದು ಗುರುವಿನ ಒಂದು ಗೋಚಾರದಿಂದ ಅವರಿಗೆ ಕೆಲವೊಂದು ಸುಖ ಸೌಕರ್ಯ ಸಂಪತ್ತು ಇವೆಲ್ಲ ಸಿಗ್ತಾರೆ. ಆದ್ರೆ ಕೂಡ ಅಷ್ಟಮ ಸಂಚಾರದ ಗುರುಗೆ ಶಾಂತಿ ಪೂಜೆಗಳನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ವೃಶ್ಚಿಕ ರಾಶಿಗೆ ಈ ಬಾರಿ ಗುರುವಿನ ಗೋಚಾರ ವೃಶ್ಚಿಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ.
ಗುರುವು ಸಪ್ತಮದಲ್ಲಿ, ಜನ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ನೇರ ದೃಷ್ಟಿಯನ್ನು ರಾಶಿಯ ಮೇಲೆ ಕೊಡ್ತಾ ಇರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಆರೋಗ್ಯವಂತರಾಗಿ, ಧನವಂತರಾಗಿ, ಹೆಸರು ಕೀರ್ತಿಯನ್ನು ಪಡೆದವರಾಗಿ, ಒಳ್ಳೆಯ ಉದ್ಯೋಗವನ್ನು ಪಡೆದವರಾಗಿ, ಸುಖವಾಗಿ ಸಂತೋಷವಾಗಿ ಕುಟುಂಬದೊಂದಿಗೆ ಜೀವನ ಮಾಡತಕ್ಕಂತಹ ಸಂದರ್ಭವು ಕೂಡ ಕಾಣಲ್ಪಡ್ತಿದೆ. ಇನ್ನು ಧನುರಾಶಿಯವರಿಗೆ ಈ ಒಂದು ವರ್ಷಗಳ ಕಾಲ ಹೆಚ್ಚು ಒಳ್ಳೆಯ ಗುರುಬಲ ಇರ್ತಿರಲಿದೆ. ಅವರ ಒಂದು ಏಳರಾಟ ಶನಿಯಿಂದ ಬಿಡುಗಡೆಯಾಗಿ ಗುರುಬಲಕ್ಕೆ ಒಳಗಾಗಿ ಸಾಕಷ್ಟು ಒಳ್ಳೆಯದನ್ನು ಕಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಗಿತ್ತು. ಇನ್ನು ಮುಂದೆ ಕೆಲವೊಂದು ಚಾಲೆಂಜಸ್ ಬರ್ತಾ ಇದೆ. ಅದರಿಂದ ಅವರು ಕೂಡ, ಧನುರಾಶಿಯವರು ಕೂಡ ಗುರು ಗೋಚಾರಕ್ಕೆ ಗುರು ಶಾಂತಿ ಪೂಜೆಯನ್ನು ಮಾಡಿಸ್ಕೊಂಡು ಗುರು ಮಂತ್ರವನ್ನು ಜಪ ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದು ಬಹಳ ಸಹಾಯಕಾರಿ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವರು ಕೂಡ 7.5 ವರ್ಷ ಶನಿಯ ಒಂದು ಏಳರಾಟ ಶನಿ ಅಂತ ಏನು ಹೇಳ್ತೀವಿ, ಆ ಒಂದು ದೋಷಕ್ಕೆ ಒಳಗಾಗಿದ್ದವರು ಈಗ ಈ ಗುರು ಗೋಚಾರದಿಂದ ಬಹಳಷ್ಟು ಸುಖವನ್ನು ಹೊಂದುತ್ತಾರೆ. ಗುರುವಿನ ನೇರ ದೃಷ್ಟಿ ಇವರ ಮೇಲೂ ಕೂಡ ಬಾಗಿಲು ತೆಗೆದ ಹಾಗೆ ಭಾವಿಸ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇವ್ರಿಗೂ ಹಣಕಾಸಿನಲ್ಲಿ, ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಉದ್ಯೋಗದಲ್ಲಿ ಬಡ್ತಿ, ವಿದ್ಯಾರ್ಥಿಗಳಿಗೆ ಶುಭವಾಗುವಂತಹ ಸಂದರ್ಭಗಳು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂತಹ ಯೋಗ, ಬಹಳಷ್ಟು ಒಳ್ಳೆಯ ಫಲಗಳನ್ನ ಮಕರ ರಾಶಿಯವರು ಈ ಗುರು ಗೋಚಾರದಲ್ಲಿ ಕಾಣಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಂಭರಾಶಿ, ಮುಖ್ಯವಾಗಿ ಕುಂಭರಾಶಿಯಲ್ಲಿ ಶನಿ ಗ್ರಹದ ಸಂಚಾರ ಕೂಡ ಆಗ್ತಾ ಇದೆ. ಹಾಗೆ ಗುರು ಗ್ರಹ ಕೂಡ ಅವರ ಜನ್ಮ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ತಿದೆ. ಹಾಗೂ ಕೇತು ಗ್ರಹ ಕೂಡ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಿದೆ. ಈ 3 ಸಂಚಾರದಿಂದ ಕುಂಭರಾಶಿಯವರು ಪ್ರತಿನಿತ್ಯ ಗುರುವಿನ ಜಪವನ್ನ ಮಾಡ್ತಾ ಇರಬೇಕು. ಹಾಗೂ ಯಾವುದಾದರೂ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಬೇಕು. ಹಾಗೂ ಹೆಚ್ಚು ಧ್ಯಾನ ಹಾಗೂ ಜ್ಞಾನವನ್ನು ಕೇಳ್ತಾ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಸೇವೆಯಲ್ಲಿ ನಿರತರಾಗೋಣ. ಕುಂಭರಾಶಿಯವರು ಲೌಕಿಕ ವಿಷಯದಲ್ಲಿ ಮನಸ್ಸನ್ನು ಹೆಚ್ಚು ತೊಡಗಿಸಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. ಹಾಗೂ ಈ ಕುಂಭರಾಶಿಯವರು ಒಂದು ನವಗ್ರಹ ಹೋಮವನ್ನೇ ಮಾಡಿಸ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೆಯದು. ಸೇವೆ, ನವಗ್ರಹ ಹೋಮ, ಗುರುಗ್ರಹ ಮಂತ್ರ ಜಪ ಹಾಗೂ ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವುದು, ಲೌಕಿಕ ವಿಷಯಕ್ಕೆ ಕಡಿಮೆ ಆದ್ಯತೆಯನ್ನು ಕೊಡುವುದು ಕುಂಭರಾಶಿಯವರಿಗೆ ಒಳ್ಳೆಯದು. ಇನ್ನು ಕಡೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನಿಧಾನವಾಗಿ ಶನಿಯ ಒಂದು ಸಂಚಾರ ಅವರ ಜನ್ಮರಾಶಿಗೆ ಪ್ರವೇಶ ಆಗುವಂತಹ ಸಂದರ್ಭ. ಅದೇ ಸಂದರ್ಭದಲ್ಲಿ ಅವರ ಜನ್ಮರಾಶಿಯಿಂದ 3ನೇ ಮನೆಯಲ್ಲಿ ಗುರುವಿನ ಸಂಚಾರ, ಎರಡೂ ಕೂಡ ಸ್ವಲ್ಪ ಕ್ಲಿಷ್ಟಕರವಾದಂಥದ್ದೇ ಪರಿಸ್ಥಿತಿ. ಹಾಗಾಗಿ ಈ 1 ವರ್ಷ ಹೊಸ ಒಂದು ಜವಾಬ್ದಾರಿ ತಗೊಳ್ಳುವುದು ಅಷ್ಟು ಪ್ರೇರಣೆದಾಯಕದಲ್ಲ ಅಂತ ಅನಿಸುತ್ತೆ. ಹಾಗೂ ಅವರು ಕುಟುಂಬದಲ್ಲಿ, ಹಣಕಾಸಿನಲ್ಲಿ ಹಾಗೂ ಉದ್ಯೋಗದಲ್ಲಿ ಜಾಗರೂಕತೆಯಿಂದ ಇರುವಂಥದ್ದು ಅತಿ ಮುಖ್ಯವಾದ ವಿಷಯ. ಗಮನದಲ್ಲಿಟ್ಟುಕೊಂಡಿರಬೇಕು. ಹೀಗೆ 12 ರಾಶಿಯವರ ಗೋಚಾರ ಫಲ. ಯಾರು ಯಾವಾಗಲೂ ಆ ಭಗವಂತನ ಧ್ಯಾನದಲ್ಲೇ ಇರ್ತಾರೋ, ಯಾವಾಗಲೂ ಒಳ್ಳೆಯ ಕೆಲಸದಲ್ಲೇ ನಿರತರಾಗಿರ್ತಾರೋ
ಸತ್ಯ, ನಿಷ್ಠತೆ, ಭಕ್ತಿ ಈ ಎಲ್ಲ ಸದ್ಗುಣಗಳನ್ನು ಅಳವಡಿಸ್ಕೊಂಡಿರ್ತಾರೋ ಹಾಗೂ ಹೆಚ್ಚು ಆಧ್ಯಾತ್ಮಿಕ ಪಥದಲ್ಲಿರ್ತಾರೋ ಹಾಗೂ ಈ ಜ್ಞಾನದ ಒಂದು ಪಥದಲ್ಲಿ ಅಂತಂದರೆ ಏನೂ ಇಲ್ಲ, ಹ್ಯಾಪಿನೆಸ್ ಪ್ರೋಗ್ರಾಮ್ನಲ್ಲಿ ಹೇಳುವಂತಹ 5 ಸೂತ್ರಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲ ಗೋಚಾರದ ಫಲಗಳಿಂದ ಕೂಡ, ದುಷ್ಟ ಫಲಗಳಿಂದ ಕೂಡ ನೀವು ರಕ್ಷಿಸಲ್ಪಡ್ತೀರ. ಹಾಗಾಗಿ ಮತ್ತೆ ಮತ್ತೆ ಆ ಜ್ಞಾನದ 5 ಸೂತ್ರಗಳನ್ನ ಹೇಳ್ಕೊಡೋದು ಅಷ್ಟೇ ಅಲ್ಲದೆ ಅಳವಡಿಸ್ಕೊಳ್ಳೋದು ಎರಡೂ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಸಂದರ್ಭಗಳನ್ನು ಕೂಡ ಸುಲಭವಾಗಿ ನಾವು ಮ್ಯಾನೇಜ್ ಮಾಡಬಹುದು. ಜೈ